ವೆಲ್ಕಮ್ ಬ್ಯಾಕ್ ನಾಲೆಜ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿನ ಒಟ್ಟು 5 ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಅಂಶಿ ರಾಷ್ಟ್ರೀಯ ಉದ್ಯಾನವನ, ಎರಡನೇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಮೂರನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಲ್ಕನೇದು ಬಿಳಿಗಿರಿ ರಂಗನತಿಟ್ಟು, ಐದನೇದು ಭದ್ರಾ ವನ್ಯಜೀವಿ ಧಾಮ. ಮೊದಲನೇದು ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು 1987ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ನಮ್ಮ ಕರ್ನಾಟಕ ಸರ್ಕಾರ ಘೋಷಿಸಲಾಯಿತು. ಇದನ್ನು 2015ರಲ್ಲೂ ಕಾಳಿ ಟೈಗರ್ ರಿಸರ್ವ್ಸ್ ಅಂತ ಕೂಡ ಘೋಷಿಸಲಾಯಿತು. ಮತ್ತು ಇದರಲ್ಲಿ ಈ ಅರಣ್ಯದಲ್ಲಿ ಹರಿಯುವ ನದಿ ಯಾವುದು ಅಂದರೆ ಕಾಳಿ ನದಿ. ಇದಿಷ್ಟು ಅಂಶಿ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಒಂದು ಪುಟ್ಟ ಮಾಹಿತಿ. ಎರಡನೇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ. ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆಗಳ ಮಧ್ಯೆ ಆವರಿಸಿದೆ. 1955ರಲ್ಲಿ ಕೊಡಗು ಭಾಗದ 285 ಚದುರ ಕಿಲೋಮೀಟರ್ ಪ್ರದೇಶವನ್ನು ಅಭಯಾರಣ್ಯ ಎಂದು ಘೋಷಿಸಲಾಗಿತ್ತು. ನಂತರ 1983ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು 571.55 ಚದುರ ಕಿಲೋಮೀಟರ್ ವಿಸ್ತರಿಸಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಿದೆ. 1999ರಲ್ಲಿ ದೇಶದ 37ನೇ ಟೈಗರ್ ರಿಸರ್ವ್ ಪಾರ್ಕ್ ಅಂತ ಕೂಡ ಗುರುತಿಸಲಾಗಿದೆ. ಇದಿಷ್ಟು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಒಂದಿಷ್ಟು ಮಾಹಿತಿ. ಮೂರನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದು 1973 ಪ್ರಾಜೆಕ್ಟ್ ಟೈಗರ್ ಯೋಜನೆ ಅಡಿಯಲ್ಲಿ ರೂಪುಗೊಂಡಿತು. ಇದು ನಮ್ಮ ಕರ್ನಾಟಕ ರಾಜ್ಯದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆಗೂ ಕೂಡ 2002ರಲ್ಲಿ ಸೇರ್ಪಡೆಗೊಂಡಿದೆ. ಈ ಅರಣ್ಯದ ಉತ್ತರದಲ್ಲಿ ಕಬಿನಿ ನದಿ ಹರಿಯುತ್ತದೆ ಮತ್ತು ಈ ಅರಣ್ಯದ ಮಧ್ಯದಲ್ಲಿ ನಗು ನದಿ ಹರಿಯುತ್ತದೆ. 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಿದೆ. ನಾಲ್ಕನೇದು ಬಿಳಿಗಿರಿ ರಂಗನ ಬೆಟ್ಟ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಂರಕ್ಷಿತ ಮೀಸಲು ಪ್ರದೇಶವಾಗಿದೆ. 2011 ಜನವರಿಯಲ್ಲಿ ಕರ್ನಾಟಕ ಸರ್ಕಾರವು ಈ ತಾಣವನ್ನು ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿದೆ. ಭದ್ರಾ ವನ್ಯಜೀವಿ ಧಾಮ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. 1974ರಲ್ಲಿ ಮೀಸಲು ಪ್ರದೇಶವನ್ನು ಭದ್ರಾ ವನ್ಯಜೀವಿ ಅಭಯಾರಣ್ಯ ಎಂದು ಹೆಸರಿಸಲಾಯಿತು. ಇದನ್ನು ಭಾರತದ 25ನೇ ಪ್ರಾಜೆಕ್ಟ್ ಟೈಗರ್ ಎಂದು 1998ರಲ್ಲಿ ಘೋಷಿಸಲಾಯಿತು. ಇದಿಷ್ಟು ಕರ್ನಾಟಕದಲ್ಲಿನ ಒಟ್ಟು 5 ರಾಷ್ಟ್ರೀಯ ಉದ್ಯಾನಗಳಿಗೆ ಸಂಬಂಧಿಸಿದ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.